ಭಕ್ತರ ಜೀವನದಲ್ಲಿ ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ರಾತ್ರಿ. ಈ ರಾತ್ರಿಯಲ್ಲಿ ಶಿವ ತತ್ವ ಅತ್ಯಂತ ಜಾಗೃತವಾಗಿರುತ್ತದೆ ಎಂದು ನಮ್ಮ ಸಂಪ್ರದಾಯ ನಂಬುತ್ತದೆ. ಶಿವನು ಕೇವಲ ದೇವತೆಯಲ್ಲ, ಅವನು ಯೋಗದ ಮೂಲ, ತಪಸ್ಸಿನ ಸಂಕೇತ ಮತ್ತು ಆಂತರಿಕ ಜ್ಞಾನಕ್ಕೆ ದಾರಿದೀಪ. ಮಹಾಶಿವರಾತ್ರಿ ಎಂದು ಭಕ್ತರು ಉಪವಾಸ, ಜಪ, ಧ್ಯಾನ ಮತ್ತು ಜಾಗರಣೆಯ ಮೂಲಕ ಶಿವನನ್ನು ಆರಾಧಿಸುತ್ತಾರೆ. ಓಂ ನಮಃ ಶಿವಾಯ ಎಂಬ ಮಂತ್ರದ ಜಪದಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಆತ್ಮಶುದ್ಧಿ ಉಂಟಾಗುತ್ತದೆ. ಬೆಳಗಾವಿ ಹಾಗೂ ಅದರ ಸುತ್ತಮುತ್ತ ಪ್ರದೇಶಗಳಲ್ಲಿ ಮಹಾಶಿವರಾತ್ರಿ ಜಾಗರಣೆ ಆಚರಿಸಲು ಹಲವಾರು ಪವಿತ್ರ ಸ್ಥಳಗಳಿವೆ. ಅವುಗಳಲ್ಲಿ ಪ್ರಮುಖವಾದ 6 ಸ್ಥಳಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದು ಖಾನಾಪುರದ ಕುಂಬಾರವಾಡ ಹತ್ತಿರವಿರುವ ಹಂಡಿ ಬಡಗನಾಥ ಮಠ. ಇದು ನಾಥ ಸಂಪ್ರದಾಯದ ಪವಿತ್ರ ಮಠವಾಗಿದೆ. ಇಲ್ಲಿ ಮಹಾಶಿವರಾತ್ರಿ ಎಂದು ಧ್ವನಿ ಪೂಜೆ, ಯೋಗ ಸಾಧನೆ ಮತ್ತು ಭಕ್ತರ ಜಾಗರಣೆ ನಡೆಯುತ್ತದೆ. ಪ್ರಕೃತಿ ನಡುವೆ ಇರುವ ಈ ಸ್ಥಳದಲ್ಲಿ ಆಧ್ಯಾತ್ಮಿಕ ಶಕ್ತಿ ತುಂಬಿರುತ್ತದೆ. ಇನ್ನು ಎರಡನೆಯದು ಖಾನಾಪುರದ ಗುಂಜಿ ಹತ್ತಿರವಿರುವ ಕೇರವಾಳ ಮಠ. ಅರಣ್ಯ ಪ್ರದೇಶದಲ್ಲಿರುವ ಈ ಮಠ ಧ್ಯಾನ ಮತ್ತು ಯೋಗ ಸಾಧನೆಗೆ ಪ್ರಸಿದ್ಧವಾಗಿದೆ. ಇಲ್ಲಿ ನಾಥ ಪರಂಪರೆಯ ಗುರುಗಳ ಸ್ಮರಣೆಯಲ್ಲಿ ಭಕ್ತರು ಜಾಗರಣೆ ನಡೆಸುತ್ತಾರೆ. ಇನ್ನು ಮೂರನೆಯದು ಡೋಂಗರ್ಗಾಂವ್ ಹತ್ತಿರವಿರುವ ಮಚೇಂದ್ರನಾಥ ಮಠ. ನಾಥ ಸಂಪ್ರದಾಯದ ಮಹಾನ್ ಗುರು ಮಚೇಂದ್ರನಾಥರ ಆಶೀರ್ವಾದ ಹೊಂದಿರುವ ಈ ಸ್ಥಳದಲ್ಲಿ ಭಜನೆ, ಧ್ಯಾನ ಮತ್ತು ಶಿವಶಕ್ತಿ ಕಾರ್ಯಕ್ರಮಗಳು ನಡೆಯುತ್ತವೆ. ನಾಲ್ಕನೆಯದು ಬೆಳಗೊಂಡಿಯಲ್ಲಿರುವ ಶೂನ್ಯ. ಇದು ಆಧುನಿಕ ಧ್ಯಾನ ಕೇಂದ್ರವಾಗಿದ್ದು ಮೌನ ಸಾಧನೆ ಮತ್ತು ಆಂತರಿಕ ಶಾಂತಿಗೆ ಪ್ರೇರಣೆ ನೀಡುತ್ತದೆ. ಇಲ್ಲಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಧ್ಯಾನ ಹಾಗೂ ಜಾಗೃತಿಯ ಕಾರ್ಯಕ್ರಮಗಳು ನಡೆಯುತ್ತವೆ. ಇನ್ನು ಐದನೆಯದು ಕೈವಲ್ಯಂ ಯೋಗ ಕೇಂದ್ರ. ಈ ಕೇಂದ್ರದಲ್ಲಿ ಯೋಗ, ಪ್ರಾಣಾಯಾಮ ಮತ್ತು ಶಿವ ಧ್ಯಾನದ ಮೂಲಕ ಆಧ್ಯಾತ್ಮಿಕ ಜಾಗರಣೆ ನಡೆಸಲಾಗುತ್ತದೆ. ಶಾಂತ ಮತ್ತು ಶಿಸ್ತಿನ ವಾತಾವರಣದಲ್ಲಿ ಭಕ್ತರು ಶಿವನನ್ನು ಸ್ಮರಿಸುತ್ತಾರೆ. ಆರನೆಯದು ಬೆಳಗಾವಿಯ ಮಹಾದ್ವಾರ ರಸ್ತೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ. ಇದು ಬೆಳಗಾವಿಯ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ಶಿವಾಲಯವಾಗಿದೆ. ಇಲ್ಲಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಅಭಿಷೇಕ, ಭಜನೆ ಮತ್ತು ಸಾವಿರಾರು ಭಕ್ತರ ಜಾಗರಣೆ ನಡೆಯುತ್ತದೆ. ಈ ಮಹಾಶಿವರಾತ್ರಿ ನಾವೆಲ್ಲರೂ ಶಿವ ತತ್ವವನ್ನು ಅರಿತು ಭಕ್ತಿ, ಧ್ಯಾನ ಮತ್ತು ಸದ್ಭಾವನೆಯ ಮೂಲಕ ಜೀವನವನ್ನು ಶುದ್ಧಗೊಳಿಸೋಣ. ಓಂ ನಮಃ ಶಿವಾಯ ಮಂತ್ರದೊಂದಿಗೆ ಈ ಪವಿತ್ರ ರಾತ್ರಿಯನ್ನು ಆಚರಿಸೋಣ. ಹರ ಹರ ಮಹಾದೇವ್. ನಾವು ಹೇಳಿರುವ ಈ ಸ್ಥಳಗಳ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುವ ಲಿಂಕ್ಗಳನ್ನು ನೀವು ಚೆಕ್ ಮಾಡಿಕೊಳ್ಳಿ. ನಮಸ್ಕಾರ. ಈ ವರ್ಷ ಶಿವರಾತ್ರಿ ಫೆಬ್ರವರಿ 15 ರವಿವಾರದಂದು ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಈ ಆಚರಣೆಗೆ ಸ್ವಾಗತ. ಈ ವರ್ಷ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ನಾವು ಶಿವರಾತ್ರಿಯನ್ನ ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ 10 ಹಲವು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲೂ ವಿಶೇಷ ಅಂದ್ರೆ ರಾತ್ರಿ 12 ಗಂಟೆಗೆ 12 ಜ್ಯೋತಿರ್ಲಿಂಗಗಳ ಮಹಾರುದ್ರಾಭಿಷೇಕವನ್ನ ಹಮ್ಮಿಕೊಂಡಿದ್ದೇವೆ. ಈ ರುದ್ರಾಭಿಷೇಕವನ್ನ ಲೋಕ ಕಲ್ಯಾಣಕ್ಕಾಗಿ, ಸಮಸ್ತ ಜನರ ಸುಖ, ಶಾಂತಿ, ಸಮೃದ್ಧಿ, ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿದ್ದೇವೆ. ಪ್ರತಿ ಜ್ಯೋತಿರ್ಲಿಂಗದ ಅಭಿಷೇಕವನ್ನ ಒಂದೊಂದು ಕುಟುಂಬದವರು ಕೈಗೊಳ್ಳಬಹುದು. ಹೀಗೆ 12 ಕುಟುಂಬಗಳು ಇದರಲ್ಲಿ ಭಾಗವಹಿಸುವಂತಹ ಅವಕಾಶ ಇರ್ತದೆ. ಮಹಾದೇವನ ಭಕ್ತರಲ್ಲಿ ನಂದೊಂದು ವಿನಂತಿ, ಈ ಬಾರಿ ನೀವು ನಿಮ್ಮ ಕುಟುಂಬ ಸಮೇತ ಒಂದು ಜ್ಯೋತಿರ್ಲಿಂಗದ ರುದ್ರಾಭಿಷೇಕದಲ್ಲಿ ಪಾಲ್ಗೊಳ್ಳಿ. ಹೆಚ್ಚಿನ ವಿವರಗಳು ಬೇಕಾದಲ್ಲಿ ಕೆಳಕಂಡಂತಹ ದೂರವಾಣಿ ಸಂಖ್ಯೆಯನ್ನ ತಾವು ಸಂಪರ್ಕಿಸಿ. ಬ್ಯೂರೋ ರಿಪೋರ್ಟ್, KMM ನ್ಯೂಸ್, ಬೆಳಗಾವಿ.